ಆಲ್ ಐ ಥಿಂಕ್ ದಿಸ್ ಇಸ್ ಸಚ್ ಅ ಗ್ರೇಟ್ ಆಪರ್ಚುನಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡೋದಿರಲಿ, ಅವ್ರ ಜೊತೆ ಸ್ಕ್ರೀನಲ್ಲಿ ಒಂದು ಒಂದು ನೆಗೆಟಿವ್ ಆಗಿ ಪ್ಲೇ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ದಟ್ ಈಸ್ ವೆರಿ ಒಂಥರ ಖುಷಿಯಾದ ವಿಷಯ ನನಗೆ. ಜೈಮಾತಾ ಕಂಬೈನ್ಸ್ಗೆ ಮತ್ತು ಪ್ರಕಾಶ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಿಕಾಸ್ ಸೀರಿಯಲ್ ಇಂಡಸ್ಟ್ರೀಲಿ ನಾನು ಯಾರು ಅಂತ ಒಂದು ಗುರುತು ತೋರಿಸಿದ್ದೆ ನಮ್ಮ ಜೈಮಾತಾ ಕಂಬೈನ್ಸು, ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಖಾಂತರ. ಇವತ್ತು ಸಿನಿಮಾ ಇಂಡಸ್ಟ್ರಿಗೆ ಎಸ್ಪೆಷಲಿ ಒಂದು ನೆಗೆಟಿವ್ ಆಗಿ ನನ್ನನ್ನು ಒಂದು ತೋರಿಸಿ ಈ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ಫ್ಯಾಕ್ಟ್ ಶ್ರೀಮುರಳಿ ಸರ್ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳಿದಾಗ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಇನ್ನೊಬ್ರು ಆ್ಯಕ್ಟರ್ ಈ ಥರ ಒಂದು ನಿಮ್ಗೆ ಕಾಂಪ್ಲಿಮೆಂಟ್ ಕೊಟ್ಟಾಗ ಅದು ಡಿಫ್ರೆಂಟ್ ಲೆವೆಲ್ ಆಫ್ ಖುಷಿ ಉಂಟು ಮಾಡುತ್ತೆ ಒಳಗೆ. ಸೊ ನನಗಂತೂ ಪರ್ಸನಲಿ ತುಂಬ ಖುಷಿ ಆಯಿತು. ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ಎಲ್ಲರೂ ಈ ಸಿನಿಮಾನ ಇಷ್ಟು ಥಿಯೇಟ್ರಲ್ಲಿ ಬಂದು ಈ ಥರ ಒಂದು ಹಬ್ಬದ ಥರ ಆಚರಣೆ ಮಾಡ್ತಿರೋದನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಇವತ್ತವರೆಗೂ ನಾನು ಆ್ಯಕ್ಚುಲಿ ಫಸ್ಟ್ ಶೋ ಆ ಫ್ಯಾನ್ ಕ್ರೇಜ್ ಮೂಮೆಂಟ್ ಆ್ಯಕ್ಚುಲಿ ಕರೆಕ್ಟಾಗಿ ನೋಡೇ ಇರಲಿಲ್ಲ. ಅಂದರೆ ಎಕ್ಸಾಕ್ಟ್ಲಿ ಆ ಫಸ್ಟ್ ಡೇ ಫಸ್ಟ್ ಶೋ ಮೂಮೆಂಟೇ ಫೀಲ್ ಮಾಡಿರಲಿಲ್ಲ. ಇವತ್ತೇ ಫಸ್ಟ್ ಟೈಮು ಥಿಯೇಟ್ರಲ್ಲಿ ನೋಡಿ ಆ ಫ್ಯಾನ್ ಕ್ರೇಜು ಮತ್ತು ಫ್ಯಾನ್ ಮೂಮೆಂಟ್ಸ್ ಹೆಂಗಿರುತ್ತೆ ಅಂತ ನೋಡಿದೆ. ತುಂಬ ಖುಷಿ ಆಯಿತು. ಈಗ ಗೊತ್ತಾಯಿತು ಯಾಕೆ ದರ್ಶನ್ ಸರ್ನ ಚಾಲೆಂಜಿಂಗ್ ಸ್ಟಾರ್ ಅಂತ ಕರೀತಾರೆ ಅಂತ. ಸೊ ಹೋಲ್ ಆ್ಯಂಡ್ ಹೋಲ್ ತುಂಬ ಖುಷಿ ಆಯಿತು ಈ ಒಂದು ಸಿನಿಮಾದಲ್ಲಿ ನನಗೊಂದು ಈ ಥರ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಆಡಿಯನ್ಸ್ ಫಾರ್ ಶೋಯಿಂಗ್ ಸೋ ಮಚ್ ಆಫ್ ಲವ್. ಥ್ಯಾಂಕ್ ಯು. ಸಿನಿಮಾ ನೋಡ್ಬಿಟ್ಟು ಐ ಆಮ್ ಸ್ಪೀಚ್ಲೆಸ್. ಒಂದು ನಮ್ಮ ಡಿ ಬಾಸ್, ಎರಡು ಜೈಮಾತಾ ಕಂಬೈನ್ಸ್, ಪ್ರಕಾಶ್ ಆ್ಯಂಡ್ ಅಶ್ವಿನಿ, ರಚನಾ ಆ್ಯಂಡ್ ಎಲ್ಲ ಕಾಸ್ಟ್ ಎಷ್ಟು ಬ್ಯೂಟಿಫುಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸ್ಟೋರಿ ಫುಲ್ ಗ್ರಿಪ್ಪಿಂಗ್. ಪ್ರತಿಯೊಂದು ಫ್ರೇಮ್ ಏನಿಟ್ಟಿದ್ದಾರೋ ಸಿಕ್ಕಾಪಡೆ ಚೆನ್ನಾಗಿದೆ. ಔಟ್ ಆ್ಯಂಡ್ ಔಟ್ ಟೂ ಗುಡ್. ಆ್ಯಂಡ್ ಕಂಪ್ಲೀಟ್ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ. ವೀಕೆಂಡ್ ಏನೇ ಪ್ಲ್ಯಾನ್ ಮಾಡಿಕೊಂಡ್ರು ದಯವಿಟ್ಟು ಡೆವಿಲ್ ಮೂವಿ ನೋಡೋದನ್ನೇ ಪ್ಲ್ಯಾನ್ ಮಾಡಿ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಇಟ್ ಈಸ್ ಗೋಯಿಂಗ್ ಟು ಬಿ ಹೌಸ್ಫುಲ್ ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಕಂಟಿನ್ಯೂ. 100 days ಆಗಲಿ ಅಂತ ನಾನು ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಸಣ್ಣ ಪುಟ್ಟ ಥಿಂಗ್ಸ್ಗೂ ತುಂಬ ಪ್ರಾಮಿನೆನ್ಸ್ ಕೊಟ್ಟು ತುಂಬ ಚೆನ್ನಾಗಿ ಕತೆ ಮಾಡಿದ್ದಾರೆ. ಇಟ್ಸ್ ಅ ಟ್ರೀಟ್ ಟು ವಾಚ್. ದಯವಿಟ್ಟು ನೋಡಿ. ತುಂಬ ಸೂಪರ್ ಆಗಿದೆ. ಕತೆ ಎಲ್ಲೂ ಬೋರ್ ಆಗಲ್ಲ, ಎಲ್ಲೂ ಲ್ಯಾಗ್ ಆಗಲ್ಲ. ಟೆಕ್ನಿಕಲಿ ಬ್ರಿಲಿಯಂಟ್ ಆ್ಯಂಡ್ ಎಷ್ಟು ನೀವು ಕಣ್ಮಿಟಿಕ್ಸ್ದೆ ನೋಡೋ ಅಂಥ ಒಂದು ಕಥೆ. ಮ್ಯೂಸಿಕ್ ಆಗಲಿ ಅಜನೀಶ್ ಅವರು ಸಕಲಾಗಿ ಮಾಡಿದ್ದಾರೆ. ಎವ್ರಿಥಿಂಗ್ ಇಸ್ ಲೈಕ್ ಆನ್ ದ ಡಾಟ್. ಆ್ಯಕ್ಟ್ ಮಾಡಿರೋ ಪ್ರತಿಯೊಬ್ಬರು ಆ್ಯಕ್ಟರ್ಸು ದೇವ್ ಡನ್ ಕಂಪ್ಲೀಟ್ ಜಸ್ಟಿಸ್. ತುಂಬ ಚೆನ್ನಾಗಿದೆ. ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ ಆ್ಯಂಡ್ ನಮ್ಮ ಜೈಮಾತಾ ಕಂಬೈನ್ಸಿಂದ ಬಂದಿರೋಂಥ ಈ ಬ್ಯೂಟಿಫುಲ್ ಮೂವಿನ ಸಪೋರ್ಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಟು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೆನಿ ಕಂಗ್ರ್ಯಾಚುಲೇಷನ್ಸ್ ಡೆವಿಲ್ ಟೀಮ್ಗೆ. ಥ್ಯಾಂಕ್ ಯು. ನಮಸ್ತೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.